ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದ್ಬಿಟ್ಟು ಇವತ್ತು ಬಳ್ಳಾರಿಗೆ ಬಂದಿದ್ದೆ. ಬಳ್ಳಾರಿಯಿಂದ ನಾವು ಏಳ್ಬೆಂಚಿಗೆ ಹೋಗಿದ್ದೀವಿ. ಏಳ್ಬೆಂಚಿ ಅಂದರೆ ನಮ್ಮದು ಅತ್ತೆ ಮನೆ, ಅತ್ತೆ ಮಾವನ ಮನೆ. ಅಲ್ಲಿ ನಾವು ಜಾತ್ರೆಗಂತ ಹೋಗಿದ್ದು. ಇಲ್ಲಿ ಬಂದ್ಬಿಟ್ಟು ನಾನು ಓವರ್ ಆಲ್ ವ್ಯೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎದುರುಗಡೆ ಇರೋದೇ ಇದು ಮೊಹರಂನಲ್ಲಿ ಬೆಂಕಿ ಹುಂಡ ಅಂತಾರಲ್ವ, ಅದನ್ನು ಹಾಕಿರ್ತಾರೆ. ಅದ್ರದ್ದು ಅಪೋಸಿಟ್ಟೇ ನಮ್ಮದು ಮನೆ ಇರೋದು, ಅಂದರೆ ನಮ್ಮ ಅತ್ತೆ ಮನೆ. ನಮ್ಮ ಮನೆಯವರೆಲ್ಲ ಹುಟ್ಟಿ ಬೆಳೆದಿರೋದು ಇಲ್ಲೇನೆ. ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ಈ ಮನೆ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಇದು ನಮ್ಮ ಮಾವನ ಅಣ್ಣನ ಮನೆ. ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಟೀ ಎಲ್ಲ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ. ಬಸವಣ್ಣನ ದೇವಸ್ಥಾನ ಇದೇ ಮೇನ್ ದೇವ್ರದ್ದು ತೇರು ಎಳಿತಾರೆ ಫ್ರೆಂಡ್ಸ್ ಇಲ್ಲಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದರು. ನಾವು ಕೂಡ ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇದೇ ದೇವಸ್ಥಾನದೇ ನೇರವಾಗಿ ಇನ್ನೊಂದು ಹನುಮಂತ ದೇವ್ರ ಗುಡಿ ಇದೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಅಂದರೆ ಇವೆರಡೂ ದೇವಸ್ಥಾನದ ಮುಂದೆನೇ ತೇರು ಇಟ್ಟಿರ್ತಾರೆ. ಸೊ ಹಾಗಾಗಿ ಎರಡೂ ದೇವಸ್ಥಾನಕ್ಕೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದು ಫ್ರೆಂಡ್ಸ್. ಇವಾಗ ನಾವೆಲ್ಲರೂ ಕೂಡ ಹೋಗಿದ್ವಿ. ಅಂದರೆ ನಮ್ಮ ಅತ್ತೆ ಅವರು ನನ್ನ ವಾರಗಿತ್ತಿ, ಆಮೇಲೆ ಅವರ ತಾಯಿ ಕೂಡ ಬಂದಿದ್ರು. ಸೊ ಕಾರಲ್ಲಿ ತುಂಬ ಜನ ಇದ್ರು ಫ್ರೆಂಡ್ಸ್. ಆದರೆ ಕಾರಲ್ಲಿ ಎಷ್ಟು ಜನ ಹಿಡಿಸುತ್ತೆ ಅಷ್ಟೇ ಜನ ನಾವು ಬಂದಿದ್ದು. ಹಾಗಾಗಿ ಇಲ್ಲಿ ಬಂದುಬಿಟ್ಟು ಇಲ್ಲೂ ಹನುಮಂತ ದೇವ್ರ ಗುಡಿಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾವು ಮನೆ ಕಡೆ ಹೋದ್ವಿ. ಅಂದರೆ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿ ರಥನ ಎಳಿತಾರೆ. ಅಂದರೆ ಜಾತ್ರೆ ಕೂಡ ಆಗುತ್ತೆ. ಹಾಗೆ ಪುರಾಣ, ಭಜನೆ, ರಾತ್ರಿ ಪ್ರಸಾದ ಎಲ್ಲ ಇಟ್ಟಿರ್ತಾರೆ. ಹಳ್ಳಿಗಳೆಲ್ಲ ಹಾಗೆ ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿ ಪೂಜೆನೂ ಮಾಡ್ತಾರೆ. ಹಾಗೆ ಎಲ್ಲ ಒಂದು 4 to 5 days ಅಂತ ಏನಿರುತ್ತೆ, ಪುರಾಣಗಳು, ಭಜನೆಗಳು, ನೃತ್ಯಗಳು ಎಲ್ಲ ಕೂಡ ಚೆನ್ನಾಗಿ ನಡೆಯುತ್ತೆ. ಇದು ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ನಮ್ಮ ಮನೆ ಅಪೋಸಿಟ್ಟೇ ಇರೋದು. ದ್ಯಾಮವ್ವನ ಗುಡಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಮೇನ್ ಆಗಿ ಹಾಗೆ ಹೋಗಲೇಬಾರ್ದು. ಬಂದರೆ ನಮಸ್ಕಾರ ಮಾಡಿಬಿಟ್ಟು ಕಾಣಿಕೆ ಇಟ್ಬಿಟ್ಟೆ ಹೋಗಬೇಕು, ಅಷ್ಟೊಂದು ಪವರ್ಫುಲ್ ದೇವರಿದೆ. ಸೊ ಹಾಗಾಗಿ ನಾವು ಇಲ್ಲಿ ಬಂದುಬಿಟ್ಟು ಹಾಗೆ ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ವಾಪಸ್ಸು ಮನೆ ಕಡೆ ಹೋಗಿದ್ವಿ. ಅಂದರೆ ಅಲ್ಲೇ ನಮ್ಮ ದೊಡ್ಡತ್ತೆ ಮನೆ ಕಡೆ ಹೋದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ತೇರು ಹೋಗ್ತಾ ಇರೋದು. ಇಲ್ಲಿ ಏನಂದರೆ ಫ್ರೆಂಡ್ಸ್, ಕುರುಬ್ರವ್ರು ಏನಿರ್ತಾರೆ ಅವರೇನೆ ಪ್ರಸಾದನ ತೊಗೊಂಡು ಬರ್ತಾರೆ. ಮಡಿಕೆಯಲ್ಲಿ ತೊಗೊಂಬಂದ್ಬಿಟ್ಟು ಒಳಗಡೆ ತೇರು ಒಳಗಡೆ ನೈವೇದ್ಯ ಹಿಡಿದು ಆಮೇಲೆ ತೇರನ್ನ ಎಳಿತಾರೆ.
ಪೂಜೆ ಎಲ್ಲ ಮಾಡಿಬಿಟ್ಟು ಆವಾಗಲೇ ನಾವೇನು ಮಾಡ್ತೀವಿ ಅಲ್ಲಿ ಒಳಗಡೆ ನೈವೇದ್ಯ ಹಿಡಿದ್ಬಿಟ್ಟು ಪೂಜೆ ಮಾಡಿದ ನಂತರ ತೇರೇನು ಎಳಿತಾರೆ ಆವಾಗಲೇ ಕೈಯಲ್ಲಿರುವಂಥ ಬಾಳೆಹಣ್ಣ ನಾವು ರಥಕ್ಕೆ ಹಾಕ್ತೀವಿ. ಇದು ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಚಿಕ್ಕವರಿದ್ದಾಗ ನೆನಪು ಕೆಳಗಡೆ ಬೀಳ್ದಿರೋದೆಲ್ಲ ನಾವು ಆರಿಸ್ಕೊತಾ ಇದ್ವಿ. ಒಂದೊಂದು ಕಡೆ ಎಲ್ಲ ಉತ್ತತ್ತಿ ಎಲ್ಲ ಹಾಕ್ತಾರೆ, ಇಲ್ಲಿ ಬಾಳೆಹಣ್ಣ ಹಾಕ್ತಾಯಿದ್ರು. ನಾವು ಕೂಡ ಚಿಕ್ಕವರಿದ್ದಾಗ ಈ ಕೆಳಗಡೆ ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಬರ್ತಾ ಇದ್ವಿ ಮನೆಗೆ. ನೀವು ಹೀಗೆ ಮಾಡ್ತಾಯಿದ್ರಾ ಏನು ಅಂತ ಕಮೆಂಟ್ ಮಾಡಿ ನನಗೆ. ಆಮೇಲೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾವು ಬೆಳ್ಳಾರಿ ಕಡೆ ಹೋದ್ವಿ ಫ್ರೆಂಡ್ಸ್. ಏನಂದರೆ ತುಂಬ ಟೈಮ್ ಕೂಡ ಆಗಿಬಿಟ್ಟಿತ್ತು ನಮಗೆ ಆಲ್ಮೋಸ್ಟು. ಈ ತೇರು ಎಳೆದಿರೋದಂದರೆ 6:15 6:30 ಆಗಿತ್ತು ಫ್ರೆಂಡ್ಸ್ ತೇರು ಎಳೆಯೋದು. ಆಮೇಲೆ ನಮ್ಮ ದೊಡ್ಡತ್ತೆ ಮನೇಲಿ ಊಟ ಗಿಟ ಅವರು ಹೋಳಿಗೆ ಮಾಡಿದ್ರು ಫ್ರೆಂಡ್ಸ್, ಬಿಡ್ಲೆ ಎಲ್ಲ ಹೋಗೋಕ್ಕೆ. ಹಾಗಾಗಿ ಊಟ ಮುಗಿಸ್ಕೊಂಡ್ಬಿಟ್ಟು ನಾವು ರಾತ್ರಿ ಹೊರಟಿದ್ವಿ. ಮನೆ ಮುಟ್ಟೋ ಅಷ್ಟೊತ್ತಿಗಾಗಲೇ 10:30 11 ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಮನೆ ಕಡೆ ಹೋದ್ವಿ. ಇಲ್ಲದಿದ್ದರೆ ಫ್ರೆಂಡ್ಸ್ ಅಲ್ಲೇ ನಮ್ಮ ಅತ್ತೆ ಮನೇಲಿ ಅಲ್ಲೇ ಇದ್ದಿದ್ರೆ ಪುರಾಣ ಹಾಗೆ ಪ್ರಸಾದ ಕೂಡ ಇರ್ತಿತ್ತು ದೇವಸ್ಥಾನದಲ್ಲಿ. ಭಜನೆ ಪುರಾಣ ಎಲ್ಲ ಇರ್ತಿತ್ತು. ಕೇಳೋಕ್ಕಾಗಲಿಲ್ಲ ಅಷ್ಟೇನೆ. ಮುಂಚೆ ಎಲ್ಲ ನಾವು ಕೇಳಿಸ್ಕೊತಾ ಇದ್ವಿ, ಅಲ್ಲೇ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟೆ ಕೇಳಿಸ್ಕೊತಾ ಇದ್ವಿ. ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು, ಮೈಕೆಲ್ಲ ಹಾಕ್ತಾಯಿದ್ರು ನೋಡಿ. ಇದಾಗಿತ್ತು ಫ್ರೆಂಡ್ಸ್ ಹಬ್ಬದ ಸೆಲೆಬ್ರೇಷನ್. ಮುಂದೆ ಎಲ್ಲಿ ಟ್ರಾವೆಲ್ ಮಾಡಿದೆ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ ನನ್ನ ಚಾನಲ್ನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಸಿ ಯು ಆಲ್, ಬಾಯ್.